ಒಂದು ಶಾಲೆ, ಒಂದು ತರಗತಿ, ಒಬ್ಬ ಶಿಕ್ಷಕ, ಕೆಲವು ಮಾತುಗಳು. ಕೆಲವೊಮ್ಮೆ ಇಷ್ಟು ಸಾಕು ಒಂದು ಮಗುವಿನ ಜೀವನ ಸಂಪೂರ್ಣವಾಗಿ ಬದಲಾಗೋಕೆ. ಕಳೆದ ಕೆಲವು ದಿನಗಳಲ್ಲಿ ಬೆಂಗಳೂರು ಮತ್ತು ರಾಜಸ್ಥಾನದಲ್ಲಿ ನಡೆದ 3 ಘಟನೆಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿವೆ. ಒಂದು ಕಡೆ ಶಿಕ್ಷಕಿ ಬೈದ್ರು ಅನ್ನೋ ನೋವಿಗೆ 8ನೇ ತರಗತಿಯ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನೊಂದು ಕಡೆ ಶಿಕ್ಷಕರ ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಜಾತಿ ನಿಂದನೆಯ ಆರೋಪದ ನಡುವೆ 7ನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನಿಸಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಮತ್ತೊಂದು ಕಡೆ ಜೈಪುರದ 9 ವರ್ಷದ ಪುಟ್ಟ ಬಾಲಕಿ ಸಾವಿನ ಪ್ರಕರಣದಲ್ಲಿ ನಮ್ಮ ಮಗಳ ನೋವನ್ನ ಯಾರು ಕೇಳಲಿಲ್ಲ ಅಂತ ಪೋಷಕರು ಹೊಸ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ. ಈ 3 ಘಟನೆಗಳು ಕೇವಲ ನ್ಯೂಸ್ ಅಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಕೇಳುತ್ತಿರುವ ಗಂಭೀರ ಪ್ರಶ್ನೆಗಳು. ಶಾಲೆ ಮಕ್ಕಳಿಗೆ ಸುರಕ್ಷಿತ ಸ್ಥಳವೋ ಅಥವಾ ಭಯದ ಸ್ಥಳವೋ? ಈ 3 ಮಕ್ಕಳ ಕತೆ ಕೇಳಿದ ನಂತರ ನೀವೇ ಡಿಸೈಡ್ ಮಾಡಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರಳುವ ಮುನ್ನವೇ ಬಾಡಿದ ಹೂವು. ಆಕೆಯ ಹೆಸರು ಮಧುಶ್ರೀ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳ ಗ್ರಾಮದ ಬಾಲಕಿ. ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದ ಮಧುಶ್ರೀ ಮನೆಯಲ್ಲಿ ನೇಣು ಬಿಗಿದುಕೊಂಡು ಮೃತಪಟ್ಟಿದ್ಲು. ಬೆಳಗ್ಗೆ ಪೋಷಕರು ಎದ್ದಾಗ ಆಕಾಶವೇ ಕಳಚಿ ನೆತ್ತಿ ಮೇಲೆ ಬಿದ್ದಂತಾಗಿತ್ತು. ಮಗಳ ಶವ ನೇಣಿನ ಕುಣಿಕೆಯಲ್ಲೇ ನೇತಾಡ್ತಿತ್ತು. ಸ್ಥಳದಲ್ಲಿ ಒಂದು ಡೆತ್ ನೋಟ್ ಕಂಡಿತ್ತು. ಅದರಲ್ಲಿದ್ದ ಸಾಲುಗಳು ಯಾರ ಮನಸ್ಸನ್ನಾದರೂ ಕರಗಿಸಿ ಬಿಡ್ತವೆ. ಶಾಲೆಯಲ್ಲಿ ನಡೆದ ಘಟನೆ ನನಗೆ ತುಂಬಾ ನೋವು ತಂದಿದೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಈ ಅವಮಾನ ಸಹಿಸಿಕೊಂಡು ಬದುಕೋಕೆ ಆಗ್ತಿಲ್ಲ. ಮನಸ್ಸಿಗೆ ತುಂಬಾ ನೋವಾಗಿರೋದ್ರಿಂದ ಈ ನಿರ್ಧಾರ ತೆಗೆದುಕೊಳ್ತಿದ್ದೀನಿ. ಇದರ ಜೊತೆಗೆ ಅಮ್ಮನನ್ನ ಯಾರು ಬೈಬೇಡಿ, ಯಾರದ್ದು ತಪ್ಪಿಲ್ಲ, ಎಲ್ಲರೂ ನನ್ನನ್ನು ಕ್ಷಮಿಸಿ ಅನ್ನೋ ಸಾಲುಗಳನ್ನು ಆಕೆ ಬರೆದಿಟ್ಟಿದ್ಲು. ಈ ಡೆತ್ ನೋಟನ್ನು ವಶಕ್ಕೆ ಪಡೆದಿರುವ ಸೂರ್ಯನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಈ ಹಂತದಲ್ಲಿ ಆರೋಪಗಳ ಬಗ್ಗೆ ತನಿಖೆ ನಡೆಯುತ್ತಿದ್ದು, ಪೊಲೀಸರ ಅಂತಿಮ ವರದಿ ಬರೋವರೆಗೂ ಯಾರ ಮೇಲೂ ನಿರ್ಣಾಯಕ ತೀರ್ಮಾನಕ್ಕೆ ಬರೋದು ಸೂಕ್ತ ಅಲ್ವಾ? ಆದರೆ ಡೆತ್ ನೋಟ್ ಪ್ರಕಾರ ಹೇಳೋದಾದ್ರೆ ಆಕೆಯ ಸಾವಿಗೆ ಶಾಲೆಯ ವಾತಾವರಣವೇ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಮೂಡೋದಂತೂ ಸತ್ಯ. ಮುಗ್ಧ ಮನಸ್ಸಿನ ಮೇಲೆ ಮರ್ಮಾಘಾತ. ಪಶ್ಚಿಮ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಮತ್ತೊಂದು ಘಟನೆ ಸ್ಕೂಲು ಸೇಫಾ ಅನ್ನೋ ಪ್ರಶ್ನೆ ಉದ್ಭವಿಸುವಂತೆ ಮಾಡುತ್ತೆ. 7ನೇ ತರಗತಿ ಓದುತ್ತಿದ್ದ 13 ವರ್ಷದ ವಿದ್ಯಾರ್ಥಿ ಸದ್ಯ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಕುಟುಂಬದ ಆರೋಪದ ಪ್ರಕಾರ ಒಬ್ಬ ಸಹಪಾಠಿಯೊಂದಿಗೆ ಸಣ್ಣ ಜಗಳ ನಡೆದಿತ್ತು. ಆ ಬಳಿಕ ಶಿಕ್ಷಕರು ಬಾಲಕನನ್ನ ಇಡೀ ದಿನ ತರಗತಿಯಿಂದ ಹೊರಗೆ ನಿಲ್ಲಿಸಿ ಶಿಕ್ಷೆ ನೀಡಿದ್ರಂತೆ. ಅಲ್ಲದೆ ನಾಳೆ ಪೋಷಕರನ್ನ ಕರ್ಕೊಂಡು ಬಾ ಅನ್ನೋ ಸೂಚನೆಯನ್ನು ಕೊಟ್ಟಿದ್ರಂತೆ. ಈ ಘಟನೆಯಿಂದ ಬಾಲಕ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾನೆ ಅನ್ನೋದು ಕುಟುಂಬದ ಆರೋಪ. ಅಷ್ಟೇ ಅಲ್ಲ, ಶಾಲೆಯಲ್ಲಿ ಶಿಕ್ಷಕರು ಹಾಗೂ ಕೆಲ ಸಹಪಾಠಿಗಳು ಜಾತಿ ನಿಂದನೆ ಮಾಡ್ತಿದ್ರು ಅನ್ನೋ ಗಂಭೀರ ಆರೋಪವನ್ನು ಪೋಷಕರು ಮಾಡಿದ್ದಾರೆ. ಈ ಆರೋಪಗಳ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಈಗಲೇ ಯಾವುದೇ ಅಂತಿಮ ನಿರ್ಣಯಕ್ಕೆ ನೀವು ಬರೋದಿಕ್ಕೆ ಸಾಧ್ಯವಿಲ್ಲ. ಪೊಲೀಸರ ತನಿಖೆ ಮುಗಿಬೇಕು. ಮಹಡಿಯಿಂದ ಹಾರಿ ಜೀವ ಬಿಟ್ಟಳು ಬಾಲೆ. ರಾಜಸ್ಥಾನದ ಜೈಪುರ 2025 ನವೆಂಬರ್ 1 4ನೇ ತರಗತಿಯ 9 ವರ್ಷದ ಬಾಲಕಿ ಶಾಲೆಯ 4ನೇ ಮಹಡಿಯಿಂದ ಬಿದ್ದು ಮೃತ
ಮೃತಪಟ್ಟಿದ್ಲು. ಈ ಪ್ರಕರಣ ಈಗ ಮತ್ತೆ ಸುದ್ದಿಯಲ್ಲಿದೆ. ಕಾರಣ, ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ ಅಪೂರ್ಣವಾಗಿದೆ, ಅದರಲ್ಲಿ ದೋಷವಿದೆ ಅಂತ ಪೋಷಕರು ಧ್ವನಿ ಎತ್ತಿದ್ದಾರೆ. ಅವರ ಪ್ರಕಾರ ಮಗಳು ಹಲವು ದಿನಗಳಿಂದ ತನ್ನ ಸ್ನೇಹಿತರಿಂದಲೇ ನಿರಂತರ ಟಾರ್ಚರ್ಗೆ ಒಳಗಾಗ್ತಿದ್ಲಂತೆ. ಅವಳು ಹಲವು ಬಾರಿ ಶಿಕ್ಷಕರ ಬಳಿ ಸಹಾಯ ಕೇಳೋಕೆ ಪ್ರಯತ್ನಿಸಿದ್ಲಂತೆ. ಹೊಸದಾಗಿ ಬೆಳಕಿಗೆ ಬಂದಿರುವ CCTV ದೃಶ್ಯಗಳಲ್ಲೇ ಮಗಳು ಶಿಕ್ಷಕರ ಬಳಿ ಪದೇ ಪದೇ ಹೋಗ್ತಾ ಇರೋದು ಕಾಣ್ತಿದೆ ಅಂತ ಕುಟುಂಬ ಹೇಳ್ತಿದೆ. ಇದರ ಜೊತೆಗೆ CBSE ಪರಿಶೀಲನೆಯಲ್ಲೇ ಶಾಲೆಯಲ್ಲಿ ಸುರಕ್ಷತಾ ಸಮಿತಿ ಇಲ್ದಿರೋದು, ಬುಲ್ಲಿಯಿಂಗ್ ತಡೆಯುವ ವ್ಯವಸ್ಥೆಯ ಕೊರತೆ, CCTV ಮೇಲ್ವಿಚಾರಣೆಯಲ್ಲಿನ ಲೋಪಗಳು ಸೇರಿದಂತೆ ಹಲವು ಅಂಶಗಳು ಪತ್ತೆಯಾಗಿವೆ. ಆದರೆ ಶಾಲೆಯ ಆಡಳಿತ ಅಥವಾ ಪೊಲೀಸರು ಪೋಷಕರ ಆರೋಪಗಳಿಗೆ ತಕ್ಷಣ ಯಾವುದೇ ಸಾರ್ವಜನಿಕ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿಯೂ ಸತ್ಯ ಏನು ಅನ್ನೋದು ತನಿಖೆ ಪೂರ್ಣಗೊಂಡ ಬಳಿಕವೇ ಸ್ಪಷ್ಟವಾಗಲಿದೆ. ಈ ಮೂರು ಪ್ರಕರಣಗಳಲ್ಲೂ ಒಂದು ಸಾಮಾನ್ಯ ಅಂಶ ಕಾಣ್ತಿದೆ. ಮಕ್ಕಳು ತಮ್ಮ ನೋವನ್ನ ಹೇಳೋಕೆ ಪ್ರಯತ್ನಿಸಿದ್ದಾರೆ, ಆದರೆ ಅವರ ನೋವನ್ನ ಸಮಯಕ್ಕೆ ಯಾರೂ ಕೇಳಲಿಲ್ಲ, ಯಾವ ಶಿಕ್ಷಕರು ಆಲಿಸಲಿಲ್ಲ. ಒಬ್ಬ ಮಗು ಬೈದ್ರು ಅನ್ನೋ ನೋವಿನಿಂದ ಕುಗ್ಗಿದೆ, ಇನ್ನೊಂದು ಮಗು ಶಿಕ್ಷೆ ಮತ್ತು ಅವಮಾನದಿಂದ ತೀವ್ರ ಮಾನಸಿಕ ಒತ್ತಡಕ್ಕೆ ಸಿಲುಕಿದೆ. ಮತ್ತೊಬ್ಬ ಪುಟ್ಟ ಬಾಲಕಿಯ ಕುಟುಂಬ ಶಾಲೆಯಲ್ಲಿ ಬುಲ್ಲಿಯಿಂಗ್ ಅನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಆರೋಪಿಸುತ್ತಿದೆ. ದೊಡ್ಡವರಿಗೆ ಸಾಮಾನ್ಯವಾಗಿ ಕಾಣುವ ಕೆಲವೊಂದು ಘಟನೆಗಳು ಮಕ್ಕಳಿಗೆ ದೊಡ್ಡ ಆಘಾತ ತರಬಹುದು. ಸಾರ್ವಜನಿಕವಾಗಿ ಅವಮಾನಿಸೋದು, ಎಲ್ಲರ ಮುಂದೆ ಬೈಯೋದು, ದೈಹಿಕ ಶಿಕ್ಷೆ, ಪದೇ ಪದೇ ಹೋಲಿಕೆ ಮಾಡೋದು, ಜಾತಿ ಅಥವಾ ವೈಯಕ್ತಿಕ ನಿಂದನೆ, ನಿರಂತರ ಬುಲ್ಲಿಯಿಂಗ್ ಇವೆಲ್ಲವೂ ಮಕ್ಕಳ ಆತ್ಮವಿಶ್ವಾಸದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಶಾಲೆಗಳಲ್ಲಿ ಕೇವಲ ಓದು ಮಾತ್ರವಲ್ಲ, ಭಾವನಾತ್ಮಕ ಸುರಕ್ಷತೆಯೂ ಸಮಾನವಾಗಿ ಮುಖ್ಯ. ನಿಮ್ಮ ಮಕ್ಕಳು ಇವತ್ತು ಶಾಲೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರ? ಆ ರೀತಿ ಹೇಳ್ತಾ ಇದ್ರೆ, ಹಠಾತ್ತನೆ ಮೌನವಾಗ್ತಿದ್ರೆ, ಊಟ, ನಿದ್ರೆ ಅಥವಾ ವರ್ತನೆಯಲ್ಲಿ ದೊಡ್ಡ ಬದಲಾವಣೆ ಕಂಡು ಬಂದ್ರೆ ದಯವಿಟ್ಟು ಪೋಷಕರೇ ನಿರ್ಲಕ್ಷಿಸಬೇಡಿ. ಅವರು ಹೇಳುವ ಮಾತುಗಳನ್ನು ಗಮನದಿಂದ ಕೇಳಿ. ಶಿಕ್ಷಕರು ಕೂಡ ಮಕ್ಕಳು ಹೇಳೋದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಶಿಸ್ತು ಕಲಿಸುವಾಗ ಮಗುವಿನ ಆತ್ಮ ಗೌರವಕ್ಕೆ ಧಕ್ಕೆ ಆಗದಂತೆ ನಡೆದುಕೊಳ್ಳೋದು ಅತ್ಯಂತ ಮುಖ್ಯ. ಈ ಮೂರು ಪ್ರಕರಣಗಳಲ್ಲಿ ನಿಜ ಏನು ಅನ್ನೋದನ್ನ ಕಾನೂನು ಮತ್ತು ತನಿಖೆಯೇ ಅಂತಿಮವಾಗಿ ನಿರ್ಧರಿಸುತ್ತೆ. ಆದರೆ ಒಂದು ಪ್ರಶ್ನೆ ಮಾತ್ರ ನಮ್ಮೆಲ್ಲರ ಮುಂದೆ ಉಳಿಯುತ್ತೆ. ಶಾಲೆ ಮಕ್ಕಳಿಗೆ ಕಲಿಕೆಯ ಸ್ಥಳ ಮಾತ್ರವಲ್ಲ, ಸುರಕ್ಷಿತ ಸ್ಥಳವೂ ಆಗ್ಬೇಕಲ್ವಾ? ಮಕ್ಕಳಿಗೆ ಪುಸ್ತಕದ ಜ್ಞಾನ ಎಷ್ಟು ಮುಖ್ಯವೋ ಅವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಯಾಕಂದ್ರೆ ಒಂದು ಮಾತು, ಒಂದು ಅವಮಾನ, ಒಂದು ನಿರ್ಲಕ್ಷ್ಯ, ಒಂದು ಪುಟ್ಟ ಜೀವವನ್ನ ಬಲಿ ತೆಗೆದುಕೊಂಡು ಬಿಡಬಹುದು. ಸೊ ಶಿಕ್ಷಕರೇ ಎಚ್ಚರ, ಪೋಷಕರೇ ಬಿ ಅಲರ್ಟ್. ಇಂತಹ ಸ್ಪೆಷಲ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.